ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಆ್ಯಕ್ಟರ್ ಜಯಂತ್ ಬಾಬು. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇವತ್ತಿನ ಪ್ರಯಾಣ ಕವಲೇದುರ್ಗದ ಕೋಟೆ ಕಡೆಗೆ. ಯಾರೂ ಆಶ್ಚರ್ಯ ಪಡಬೇಡಿ, ಏನು ಇವನಿಗೆ ಹುಚ್ಚಿಡ್ದಿದ್ಯಾ ಬಿಸಿಲುಗಾಲದಲ್ಲಿ ಬೆಟ್ಟ ಗುಟ್ಟ ಟ್ರೆಕ್ಕಿಂಗ್ ಅಂತಾನೆ. ಏನಿರುತ್ತೆ ಅಲ್ಲಿ? ಹೌದು, ಮಳೆಗಾಲದಲ್ಲಿ ಈ ಜಾಗ ಸೌಂದರ್ಯವನ್ನು ವರ್ಣಿಸೋಕ್ಕೆ ವ್ಯಾಕರಣ ಕೂಡ ಸಾಲೋದಿಲ್ಲ. ಆದರೆ ಈ ಜಾಗದ ನಿಜವಾದ ಬಣ್ಣ ನೋಡಲಿಕ್ಕೆ ನಾವು ಬಿಸಿಲುಗಾಲದಲ್ಲೇ ಹೋಗಬೇಕು. ಬನ್ನಿ, ಈ ಜಾಗದ ವಿಶೇಷತೆ ಮತ್ತು ನಿಜವಾದ ಕಥೆಗಳನ್ನು ಕೇಳೋಣ. ಮರಿಬೇಡಿ, ನಾನು ಹೋಗ್ತಿದ್ದೀನಂದರೆ ನನ್ನ ಜೊತೆಗೆ ನೀವು ಕೂಡ ಬರ್ತಿದ್ದೀರಂತಲೇ ಅರ್ಥ. ಮೊದಲಿಗೆ ಈ ಕೋಟೆಯನ್ನು ನೋಡಲು ನಾವು ಶಿವಮೊಗ್ಗ ಜಿಲ್ಲೆಯದ ತೀರ್ಥಹಳ್ಳಿ ತಾಲೂಕಿನಿಂದ ಒಂದು 18 ಕಿಲೋಮೀಟರ್ ಜರ್ನಿ ಮಾಡಬೇಕಾಗುತ್ತೆ. ಆಗ ನಮಗೆ ಸಿಗೋದು ಕವಲೇದುರ್ಗದ ಕೋಟೆ. ಈ 5 ಕಿಲೋಮೀಟರ್ ದಾರಿಯಲ್ಲಿ ನಾವು ಸುತ್ತು ದಟ್ಟವಾದ ಕಾಡು ಮತ್ತು ಕಾಡಿನ ಹಲಸಿನ ಹಣ್ಣು ಮರಗಳನ್ನು ಹೆಜ್ಜೆ ಹೆಜ್ಜೆಗೂ ನೋಡ್ಕೊತ ಈ ಪರಿಸರದ ಮಡಿಯಲ್ಲಿ ನಡ್ಕೊಂಡು ಹೋಗ್ತಾ ಇರಬೇಕಾಗುತ್ತೆ. ಈ ಜಾಗವನ್ನು ನೋಡಲು ಕಾಲ್ದಾರಿಯಲ್ಲೇ ಹೋಗಬೇಕಾಗುತ್ತೆ. ನಾನು ಆಗಲೇ ಹೇಳಿದಾಗೆ 5 ಕಿಲೋಮೀಟರ್ ನಡೆದು ಹೋಗಬೇಕಾಗುತ್ತೆ. ಮೊದಲಿಗೆ ಬೆಟ್ಟದ ತುದಿಯಲ್ಲಿ ಒಂದು ಅರಮನೆ ಇರುತ್ತೆ. ಅದರ ಹಿಂದೆ ಈಜ್ಗುಳ, ಅದರ ಹಿಂದೆ ಶಿಖರದಲ್ಲಿ ಒಂದು ದೇಗುಲ ಇರುತ್ತೆ. ಅದರ ಹಿಂದೆ ಈಚೆಗೆ ಪೂರ್ತಿ ಕಾಡಿರುತ್ತೆ. ಇಲ್ಲಿಗೆ ಪ್ರೈವೇಟ್ ಲ್ಯಾಂಡ್ ಮುಗಿಯುತ್ತೆ. ಅಂದರೆ ಈ ಊರಿನ ಜನರ ಗದ್ದೆಗಳು, ಅಂದರೆ ಎಲ್ಲಿ ಅವರು ಭತ್ತವನ್ನು ಬೆಳೆಸ್ತಿದ್ದಾರೆ ಆ ಜಾಗ ಇಲ್ಲಿಗೆ ಕೊನೆಯಾಗುತ್ತೆ. ಇದರ ನಂತರ ಮುಂದಕ್ಕಿರೋ ಜಾಗ ಪೂರ್ತಿ ಕಾಡಾಗಿರುತ್ತೆ. ಇಲ್ಲಿ ಕಾಡಿನ ಕೊನೆಗೆ ಇದನ್ನು ಹಾಕಿದ್ದಾರೆ ನೋಡಿ, ಒಂದು ಕಡ್ಡಿಗಳಲ್ಲಿ ಬಾರ್ಡರ್ ಹಾಕಿದ್ದಾರೆ. ಇಲ್ಲಿಂದ ನಂತರ ಅರಣ್ಯವಾಗಿರುತ್ತೆ. ಈ ಅರಣ್ಯದಲ್ಲಿ ನಾವು ಯಾರನ್ನು ಕಂಡೋಕೆ ಸಾಧ್ಯ ಇಲ್ಲ. ಕೋಟೆ ಕಡೆಗೆ ಹೋಗೋರು ಬಿಟ್ಟು ಯಾರು ಈ ಅರಣ್ಯದಲ್ಲಿ ವಾಸ ಮಾಡೋದಿಲ್ಲ. ಹಾಗೂ ಹಿಂದೆ ರಾಜರ ಕಾಲದಲ್ಲಿ ನಿರ್ಮಿಸಲಾಗುತ್ತಿದ್ದ ರಚನಾತ್ಮಕ ರಚನೆಗಳಂತಹ ಕೋಟೆ ದುರ್ಗಗಳು ಸಾಕಷ್ಟು ಕುತೂಹಲ ಅಂಶಗಳನ್ನು ಹೊಂದಿದ್ದವೆ. ಅದರಲ್ಲಿ ಕವಲೇದುರ್ಗ ಕೋಟೆ ಕೂಡ ಒಂದಾಗಿರುತ್ತೆ. ಹಿಂದೂಗಳ ರಾಜರು ನಿರ್ಮಿಸುತ್ತಿರುವ ಕೋಟೆಯಲ್ಲಿ ಅನೇಕ ದೇಗುಲ, ಶಸ್ತ್ರಾಭ್ಯಾಸ, ಈಜುಕೊಳ, ಮತ್ತೊಂದಷ್ಟು ವಿಶೇಷವಾದ ಕೊಳಗಳನ್ನು ನಿರ್ಮಿಸಿದ್ದಾರೆ. ಆ ರಚನೆಗಳನ್ನು ನಾವು ಕಾಣಬಹುದು. ತಮ್ಮ ಹಿಂದಿನ ವೈಭವಗಳನ್ನು, ಕಥೆಗಳನ್ನು ಇಂದಿಗೂ ಪ್ರವಾಸಿಗರಿಗೆ ಹುಚ್ಚು ಕಥೆಯಾಗಿ ಹೇಳಲು ಸಜ್ಜಾಗಿರುವಂತೆ ಘೋಷಿಸುತ್ತವೆ. ನಿಮ್ಮೆಲ್ಲರೊಂದಿಗೆ ಕೋಟೆಗಳ ವಿಶೇಷತೆಯನ್ನು ಹೇಳ್ಕೊಂಬರೋದ್ರಷ್ಟಲ್ಲೇ ನಾವು ಕೋಟೆಯದ ಮುಖದ್ವಾರವನ್ನು ನೋಡಿದ್ರಿ. ಇಲ್ಲಿ ಒಂದಷ್ಟು ಇನ್ಫಾರ್ಮೇಷನ್ ಬೋರ್ಡ್ಸನ್ನು ಹಾಕಿದ್ದಾರೆ. ಇಲ್ಲಿ ಒಂದಷ್ಟು ಭಾಷೆಯಲ್ಲಿ ಇನ್ಫಾರ್ಮೇಷನ್ ಬೋರ್ಡ್ಸ್ ಇದ್ದಾವೆ. ಕನ್ನಡ, ತೆಲುಗು, ಹಿಂದಿ, ಇಂಗ್ಲೀಷ್ ಈ ಥರ ಭಾಷೆಯಲ್ಲಿ ಇಲ್ಲಿ ನಾವು ಬೋರ್ಡನ್ನು ನೋಡ್ಬೋದು. ಬೇರೆ ಜಾಗದಿಂದ ಈ ಜಾಗಕ್ಕೆ ಬಂದು ಇಲ್ಲಿ ಸಂಚರಿಸಿರುವವರಿಗೆ ಅವರವರ ಭಾಷೆಯಲ್ಲಿ ಬೋರ್ಡ್ಗಳನ್ನು ನೋಡಿಕೊಂಡು ವಿಶೇಷತೆಯನ್ನು ತಿಳ್ಕೊಳ್ಳೋದಕ್ಕೆ ತುಂಬ ಉಪಯೋಗ ಆಗುತ್ತೆ. ನಾವು ಇಲ್ಲಿಗೆ ಬರೋದ್ರಲ್ಲಿ ಒಂದು 30 ನಿಮಿಷ ಕಾಲ ಟೈಮ್ ತಗೊಂಡಿತ್ತು. ಯಾಕಂದರೆ ಬಿಸಿಲುಗಾಲ ಅಲ್ವಾ, ಅದರಿಂದ ತುಂಬ ಜಾಸ್ತಿ ಟೈಮ್ ಕನ್ಸ್ಯೂಮ್ ಮಾಡಿತ್ತು. ನೀವು ಯಾರಾದರೂ ಬಿಸಿಲುಗಾಲದಲ್ಲೇ ನಮ್ಮಂತೆ ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೆ ಅಥವಾ ಇಲ್ಲಿ ಈ ಜಾಗದ ವಿಶೇಷತೆಯನ್ನು ಸಂಪೂರ್ಣವಾಗಿ ಬಿಸಿಲುಗಾಲದಲ್ಲಿ ನೋಡೋದಕ್ಕೆ ಬಂದರೆ ದಯವಿಟ್ಟು ನಿಮ್ಮ ಜೊತೆಗೆ ಪ್ರತಿಯೊಬ್ಬರು ವಾಟರನ್ನು ಕ್ಯಾರಿ ಮಾಡಿ. ಆಗಾಗ ನೀರನ್ನು ಕುಡಿದು ಹೈಡ್ರೇಟ್ ಮಾಡ್ಕೊತಾ ಇರಿ ನಿಮ್ಮ ಬಾಡಿನ. ಈಗ ಇಲ್ಲೊಂದಷ್ಟು ಎಂಟ್ರಿ ಪಾಯಿಂಟನ್ನು ನೋಡ್ಬೋದು. ಅಂದರೆ ಆಗಿನ ಕಾಲದಲ್ಲಿ ಇದು ಸೆಕ್ಯೂರಿಟಿ ಚೆಕಪ್ ಅಂತ ಹೇಳ್ತಿರಲ್ವ, ಈಗ ಆ ರೀತಿ ಇದನ್ನು ಅರೇಂಜ್ ಮಾಡಿದ್ದಾರೆ. ನೋಡಿ ಹೇಗಿರುತ್ತೆ ಅಂತ. ನೋಡಿ ಹಿಂದೆ ಈಗಲೇ ನಿಮ್ಮ ನೆಟ್ವರ್ಕ್ ಗೊತ್ತಿಲ್ಲ. ಯೂಟ್ಯೂಬ್ ಚಾನಲ್ ಇದು ಪಡಸಲಿ ಎಲ್ಲಿ ಗೊತ್ತಿಲ್ಲ. ಸೆಕ್ಯೂರಿಟಿ ಚಿಕನ್ ನೋಡಿ ಕವಲೇದುರ್ಗವನ್ನು ಅಲ್ಲಿ ನೋಡಿ ನಾಗರಕಲ್ಲು ಕಾಣ್ತಿದೆ ನೀರು ಇಳಿತಿದೆ. ಈ ಸ್ಥಳದ ಇತಿಹಾಸವನ್ನು ಸೂಚಿಸುತ್ತಿದೆ. ಓಹೋ, ನಿಮಗೆ ಹೇಗೆ ಗೊತ್ತು? ಹೀಗೆ ಒಂದಷ್ಟು ತಮಾಷೆವಾದ ಮಾತುಗಳನ್ನು ಮಾತಾಡ್ಕೊತ ಮೊದಲನೇ ಪಡಶಾಲೆಯನ್ನು ದಾಟ್ಕೊಂಡು ಬಂದಿರ್ತೀರಿ. ಅದರ ನಂತರನೇ 2 ಸ್ಟೆಪ್ ವೆರಿಫಿಕೇಷನ್ ಅಂತ ನಾವು ಹೀಗೆ ಏನಂತಿರೋ ಅದೇ ರೀತಿ ಇಲ್ಲಿ ಆಗಿನ ಕಾಲದಲ್ಲಿ 2ನೇ
ಪಾಕಶಾಲೆಯನ್ನು ಇಟ್ಟಿದ್ದಾರೆ. ಅಲ್ಲಿಂದ ಇಲ್ಲಿ ನೋಡಿ ಎಷ್ಟು ಸುಂದರವಾದ ವ್ಯೂ ಕಾಣುತ್ತೆ ಅಂತ. ನೋಡಿ ಎಷ್ಟು ಸುಂದರವಾಗಿದೆ ಅಂದರೆ ವರ್ಣಿಸೋಕ್ಕೆ ಆಗಲ್ಲ, ಅಷ್ಟು ಸುಂದರವಾಗಿದೆ. ಆದರೆ ಈಗೆಲ್ಲ ಕೋಟೆ ಪಾಳು ಬಿದ್ದೋಗಿದೆ. ಈಗಿನ ಕಾಲದಲ್ಲಿ ಎಷ್ಟು ಎತ್ತರವಾದ ಕೋಟೆಗಳನ್ನು ಕಟ್ಟಿದ್ದಾರೆ ನೋಡಿ. ಇದನ್ನೆಲ್ಲ ನೋಡಿದ ನಂತರನೇ ನಮಗೆ ಅರ್ಥ ಆಗುತ್ತೆ ಆಗಿನ ಕಾಲದಲ್ಲೇ ರಾಜರು ಎಷ್ಟು ಸೆಕ್ಯೂರಿಟಿಯನ್ನು ಟೈಟಾಗಿ ಮೇಂಟೈನ್ ಮಾಡ್ತಿದ್ರಂತ. ಅಂದರೆ ಇತರ ರಾಜ್ಯದಿಂದ ಅಥವಾ ಬೇರೆ ಹೊರಗಡೆ ಕಡೆಯಿಂದ ಈ ರಾಜ್ಯಕ್ಕೆ ದಂಡೆ ಆಳೋದಕ್ಕಾಗಲಿ ಅಥವಾ ಇಲ್ಲಿ ಸಂಸ್ಥಾನದಲ್ಲಿ ಒಳಗಡೆ ಸಂಚರಿಸಿರೋಕ್ಕೆ ಕಷ್ಟ ಆಗಬೇಕು ಅಂತ ಹೇಳ್ಬಿಟ್ಟು ಅಥವಾ ಅವರನ್ನು ಒಳಗಡೆ ಬಿಟ್ಕೋಬಾರ್ದು ಅಂತ ಹೇಳಿಬಿಟ್ಟು ಇಷ್ಟು ರೀತಿಯಾದ ಚೆಕ್ಕಿಂಗ್ ಪಾಯಿಂಟ್ಸ್ ಅಥವಾ ಮುಖದ್ವಾರಗಳನ್ನು ಇಟ್ಟಿದ್ದಾರೆ. ಒಟ್ಟು 9 ಮುಖದ್ವಾರಗಳಿದ್ದಾವೆ. ನಾವು ಈಗ 3 ಮುಖದ್ವಾರಗಳನ್ನು ದಾಟ್ಕೊಂಡು ಬಂದಿದ್ದೀರಿ. ಇಲ್ಲಿಂದ ಮತ್ತೊಂದಷ್ಟು ಬೆಟ್ಟವನ್ನು ಹತ್ಕೊಂಡು ಹೋಗಬೇಕಾಗುತ್ತೆ. ನೋಡಲು ಮಾತ್ರ ಸುತ್ತು ದಟ್ಟವಾದ ಕಾಡು ಮತ್ತು ಸೌಂದರ್ಯವನ್ನು ವರ್ಣಿಸುವಷ್ಟು ನೇಚರೊಂದಿಗೆ ನಾವು ಇಲ್ಲಿ ಮುಂದೆ ಹೋಗಬೇಕಾಗುತ್ತೆ. ಇಲ್ಲಿನ ಕೋಟೆ ನೋಡಿದ್ರೆ ನಮಗೆ ಒಂದಷ್ಟು ಬೇಜಾರಾಗುತ್ತೆ. ಯಾಕಂದರೆ ಆಗಿನ ಕಾಲದಲ್ಲಿ ಇಷ್ಟು ಅದ್ಭುತವಾಗಿ ಕಟ್ಟಿದ್ದಾರೆ, ಈಗಿನ ಕಾಲದಲ್ಲಿ ಕಟ್ಟೋಕ್ಕೆ ಸಾಧ್ಯನಾ ಇದು? ಆಗಿನ ಕಾಲದಲ್ಲಿ ಇಷ್ಟು ದೊಡ್ಡ ಬಂಡೆಗಳಾಗಲಿ ಇಷ್ಟು ದೊಡ್ಡ ದೊಡ್ಡ ಕೆತ್ತನೆಗಳನ್ನು ಹೇಗೆ ಮಾಡಿದ್ದಾರೆ ಅಂತ ಅದೊಂದು ಆಶ್ಚರ್ಯ ಮೂಡುವಂತೆ ಕೆಲಸ ಮಾಡುತ್ತೆ. ಬನ್ನಿ ಇನ್ನೊಂದು ಮುಖದ್ವಾರ ಕಡೆಗೆ ಹೋಗಿ ಇಲ್ಲಿ ನಾವು ದೇಗುಲದ ಕಡೆಗೆ ಹೋಗೋಕ್ಕೆ ದಾರಿ ನುಡಿಸುತ್ತೆ ಇದು. ನೋಡಿ ಆಗಿನ ಕಾಲದಲ್ಲಿ ಎಷ್ಟು ಹುಷಾರಾಗಿ ಸೆಕ್ಯೂರಿಟಿ ಪರ್ಪಸ್ಗೆ ಹೀಗೆ ಮಾಡಿದ್ದಾರೆ ಅಂತ. ಸಾಮಾನ್ಯ ಜನರು ಆ ದಾರಿಯಲ್ಲಿ ಬರೋಂಗಿಲ್ಲ. ಅದಕ್ಕೋಸ್ಕರ ಅವ್ರಿಗೆ ಒಳಗಡೆ ಹೋಗಿ ಬರೋದಷ್ಟು ರಾಜರಿಗೆ ಮುಖದ್ವಾರವನ್ನು ನೀಡಿದ್ದಾರೆ. ಜೈ ಆಂಜನೇಯ. ಈ ಕೋಟೆ ಸುತ್ತಮುತ್ತಲೂ ಈ ದೇಗುಲ ಒಂದೇ ಮಾತ್ರ ಪಾಳು ಬೀಳ್ದಿರ ಹಾಗೆ ಇದೆ. ಈ ದೇಗುಲ ಅಲ್ಲಲ್ಲಿ ಪಾಚಿ ಕಟ್ಕೊಂಡು ಸ್ವಲ್ಪ ಕೆತ್ತನೆಗಳು ಹಾಳಾಗಿದೆ. ಆದರೆ ದೇವಸ್ಥಾನದ ಕೋಟೆ ಮಾತ್ರ ಇತ್ತು ಚೆದರಿಲ್ಲ. ಇಲ್ಲಿ ನಾವು ಕೆತ್ತನೆಗಳನ್ನು ನೋಡ್ಬೋದು. ಆಗಿನ ಕಾಲದಲ್ಲಿ ಎಷ್ಟು ಸುಂದರವಾದ ಕೆತ್ತನೆಗಳನ್ನು ಕೆತ್ತಿದ್ದಾರೆ ನೋಡಿ. ಆಗಿನ ಕಾಲದಲ್ಲಿ ಯುದ್ಧ ಮಾಡ್ತಿರೋ ಕೆತ್ತನೆಗಳಾಗಲಿ, ನಾಗಸರ್ಪ ಕೆತ್ತನೆಗಳಾಗಲಿ, ಹಾಗೆ ಆನೆಗಳ ಕೆತ್ತನೆ, ಒಂದಷ್ಟು ವಿಧ ರೀತಿಯಾದ ನಮಗೆ ಆಗಿನ ಕಾಲದಲ್ಲಿ ಕಲೆಗಳನ್ನು ನಾವು ನೋಡ್ಬೋದು. ಎಷ್ಟು ಸುಂದರವಾಗಿ ಕೆತ್ತಿದ್ದಾರೆ ಅಂದರೆ ಇದನ್ನೆಲ್ಲ ಈಗಿನ ಕಾಲದಲ್ಲಿ ಕೆತ್ತೋಕ್ಕೆ ಸಾಧ್ಯನಾ ಅಂತ ಒಂದು ಪ್ರಶ್ನೆ ಮೂಡುವಷ್ಟು ರೀತಿಯಲ್ಲಿ ಕೆತ್ತಿದ್ದಾರೆ ನೋಡಿ. ಈ ದೇಗುಲ ಪೂರ್ತಿ ಒಂದೇ ಒಂದು ಬಂಡೆಯಲ್ಲಿ ಕೆತ್ತಿರೋದು. ಯಾವುದೇ ರೀತಿಯಾದ ಬಂಡೆಗಳನ್ನು ಜೋಡಿಸಿ ಮಾಡಿಲ್ಲ. ಇಲ್ಲಿರುವ ಬಂಡೆಯಲ್ಲೇ ಈ ದೇಗುಲವನ್ನು ಕೆತ್ತಿ ಮಾಡಿರ್ತಾರೆ ನೋಡಿ. ಇಲ್ಲೊಂದಷ್ಟು ಪಾಳು ಬಿದ್ದು ಹೊಡೆದೋಗಿರುವ ನಾಗಸರ್ಪಗಳಿದ್ದಾವೆ. ಮತ್ತು ಒಂದಷ್ಟು ಮುಂದಕ್ಕೆ ಬಂದಿದ ತಕ್ಷಣ ನಮಗಿಲ್ಲಿ ಆಶ್ಚರ್ಯ ಮೂಡುವಂಥ ಒಂದು ಯುದ್ಧಕರ್ಣವಾದ ಯುದ್ಧದಲ್ಲಿ ಹೇಗೆ ಅಲ್ಲಿ ಮಾಡ್ತಿದ್ರು ಅಂತ ಹೇಳಿ ಶಸ್ತ್ರಾಭ್ಯಾಸ, ಅದನ್ನು ಒಂದಷ್ಟು ಕೆತ್ತನೆಗಳನ್ನು ಮಾಡಿದ್ದಾರೆ ನೋಡಿ. ಮತ್ತು ಒಂದಷ್ಟು ಮುಂದೆ ಬಂದರೆ ಇಲ್ಲಿ ಆಗ್ಲೇ ಗ್ರೂ ಕಟಿಂಗನ್ನು ಮಾಡಿದ್ದಾರೆ ನೋಡಿ. ಈಗಿನ ಕಾಲದಲ್ಲಿ ನಾವು ಗ್ರೂ ಕಟಿಂಗ್ ಅಂತ ಹೇಳಿ ಮನೆಯಲ್ಲಿ ಮಾಡಿಸ್ತೀರಿ ಟೈಲ್ಸ್ಗೆ, ಅದನ್ನು ಆಗಿನ ಕಾಲದಲ್ಲೇ ಮಾಡಿದ್ದಾರೆ. ಆಗಿನ ಕಾಲದಲ್ಲಿ ನೋಡಿ ಎಷ್ಟು ಅದ್ಭುತವಾಗಿ ಬಂಡೆಗಳಲ್ಲೇ ಒಂದಷ್ಟು ಚೌಕ ಆಕಾರದಲ್ಲಿ ಕೆತ್ತನೆ ಮಾಡಿಕೊಂಡು ಸ್ಟೋರೇಜ್ ಪರ್ಪಸ್ಗೋಸ್ಕರ ಬಳಸ್ತಿದ್ರು ಇದನ್ನು. ನಿಮ್ಮೆಲ್ಲರೊಂದಿಗೆ ಮೊದಲು ಹೇಳಿದ ಹಾಗೆ ಬೆಟ್ಟದ ತುದಿಯಲ್ಲಿ ಒಂದು ದೇಗುಲ ಅಂತ ಹೇಳದ್ನಲ್ವಾ, ಅದೇ ಈ ದೇಗುಲ. ಈ ದೇಗುಲದಲ್ಲಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯವರ ವಿಗ್ರಹವನ್ನು ಈಗಲೂ ಕೂಡ ನಾವು ಕಾಣಬಹುದು. ಹಾಗೆ ಮುಂದೆ ಬಂದರೆ ಈ ಬೆಟ್ಟದ ತುದಿಯಲ್ಲಿ ಒಂದು ಅದ್ಭುತವಾದ ವ್ಯೂವನ್ನು ನಾವು ಕಾಣಬಹುದು. ಇಲ್ಲಿ ತೀರ್ಥಹಳ್ಳಿ ಹಾಗೂ ಶಿವಮೊಗ್ಗದ ದಟ್ಟ ಕಾಡು ಎಷ್ಟು ಇದೆಯೋ ಅಷ್ಟು ಕಣ್ಣಿನೋಟೆಗೆ ಅಷ್ಟು ಸುಂದರವಾಗಿ ಕಾಣುತ್ತೆ. ಮತ್ತು ಆಗಿನ ಕಾಲದಲ್ಲಿ ರಾಜರು ಇಲ್ಲಿ ನಿಂತ್ಕೊಂಡು ಬೇರೆ ರಾಜ್ಯದವರು ಯಾರಾದರೂ ಅವರ ರಾಜ್ಯ ಮೇಲೆ ದಾಳಿಗೆ ಬರ್ತಿದ್ದಾರಂತ ಗಮನಿಸುತ್ತಿದ್ರು ನೋಡಿ. ಈಗ ನಾವು ಮೇಲೆ ಹೋಗೋಣ ಬನ್ನಿ.
లేదు. ಎತ್ಕೊ. ಎರಡು ಬೆಟ್ಟ ಹತ್ತಿ ಅಂದರೆ ಮೊದಲಿಗೆ ಅರಮನೆ ಭಾಗದ ಎಲ್ಲ ಮುಖದ್ವಾರಗಳನ್ನು ದಾಟ್ಕೊಂಡು ನಂತರ ದೇವಸ್ಥಾನಕ್ಕೆ ಬರೋದ್ರಷ್ಟಲ್ಲೇ ನಮಗೆ ಸುಸ್ತಾಗಿತ್ತು. ಅಲ್ಲಿ ಕೂತ್ಕೊಂಡು ಸ್ವಲ್ಪ ಹೊತ್ತು ಬಿಸ್ಕೆಟ್ ಹಾಗೆ ನೀರು ಕುಡ್ಕೊಂಡು ಅಲ್ಲಿಂದ ಹೈಡ್ರೇಟ್ ಮಾಡಿಕೊಂಡು ಬಾಡಿನ ಅರಮನೆ ಕಡೆಗೆ ಸಾಗ್ತಿದ್ರಿ. ಇಲ್ಲಿ ನಾವು ರಾಜರಿದ್ದಂಥ ಅರಮನೆ ಮತ್ತು ಅವರದ ಈಜುಕೊಳವನ್ನು ನೋಡೋಕ್ಕೆ ನಮಗೆ ಅವಕಾಶ ಸಿಗುತ್ತೆ. ಆ ಜಾಗಕ್ಕೆ ಹೋಗೋಕ್ಕೆ ಇನ್ನೊಂದಷ್ಟು 1/2 ಕಿಲೋಮೀಟರ್ ಟ್ರಕ್ ಮಾಡ್ಕೊಂಡು ಹೋಗಬೇಕಾಗುತ್ತೆ. ದಯವಿಟ್ಟು ನೀವ್ಯಾರಾದರೂ ನಾವು ತಂದಿದ್ದ ಹಾಗೆ ನೀವ್ಯಾರಾದರೂ ವಾಟರ್ ಆಗಲಿ ಏನಾದರೂ ತಿಂಡಿ ಐಟಮನ್ನು ಕ್ಯಾರಿ ಮಾಡಿದ್ರೆ ದಯವಿಟ್ಟು ಅದನ್ನು ನೀವು ಕನ್ಸ್ಯೂಮ್ ಮಾಡಿ, ಆದರೆ ನಂತರ ಅಲ್ಲಿ ಬಿಸಾಡಬೇಡಿ. ಅದನ್ನು ನಿಮ್ಮ ಜೊತೆಗೇ ಇಟ್ಕೊಂಡು ಕ್ಯಾರಿ ಮಾಡಿಕೊಂಡು ಬೆಟ್ಟ ಎಲ್ಲ ನೋಡಿ, ಅಂದರೆ ಕೋಟೆ ಎಲ್ಲ ನೋಡಿ ಸಂಪೂರ್ಣವಾಗಿ ಕೆಳಗಡೆ ಹೋಗೋ ಸಮಯದಲ್ಲಿ ಎತ್ಕೊಂಡು ಹೋಗಿ. ನೋಡಿ, ಈಗ ನಾವು ಕಾಣ್ತಿದ್ದೀರಲ್ಲ, ಅದೇ ಆಗಿನ ರಾಜರದ ಅರಮನೆ ಆಗಿರುತ್ತೆ, ಅಂದರೆ ಪ್ಯಾಲೇಸ್ ಆಗಿರುತ್ತೆ. ಆಗಿನ ರಾಜರದ ಅದು 3 ಫ್ಲೋರ್ ಅರಮನೆ ಆಗಿರುತ್ತೆ, 3 ಫ್ಲೋರ್ ಅರಮನೆ ಆಗಿರುತ್ತೆ. ಇದು ಈಗ ನೋಡೋದಕ್ಕೆ ಸಂಪೂರ್ಣವಾಗಿ ಮಣ್ಣು ಮಟ್ಟ ಆಗಿದೆ. ಒಂದಷ್ಟು ಪಿಲ್ಲರ್ಸನ್ನು ನಾವು ನೋಡ್ಬೋದು ಇಲ್ಲಿ. ಅದನ್ನು ಬಿಟ್ಟು ನಮಗೆ ಇಲ್ಲಿ ಏನೂ ನೋಡೋದಕ್ಕೆ ಸಾಧ್ಯವೇ ಇಲ್ಲದಷ್ಟು ಕುಸಿದೋಗಿದೆ ಎಲ್ಲನೂ. ಎಲ್ಲ ಎಲ್ಲಿ ನೋಡಿದರೂ ಆಗಿನ ರಾಜ್ಯದ ಪ್ಯಾಲೇಸಿನ, ಅಂದರೆ ಆಗಿನ ರಾಜ್ಯದ ಪ್ಯಾಲೇಸಿನ ಪಿಲ್ಲರ್ಸ್ ಮತ್ತು ಅದರ ಬೇಸ್ಮೆಂಟ್ ನಾವು ಸಂಪೂರ್ಣವಾಗಿ ನೋಡ್ಬೋದು. ಅದನ್ನು ಬಿಟ್ಟು ನಮಗೆ ಹೆಚ್ಚು ಏನು ಕಾಣೋದಿಲ್ಲ ಇಲ್ಲಿ ಪ್ಯಾಲೇಸ್ನಲ್ಲಿ. ಇದರಿಂದ ಸ್ವಲ್ಪ ಮುಂದಕ್ಕೆ ಹೋದರೆ ನಮಗೆ ಆಗಿನ ರಾಜರು ಅವರು ಬಳಸ್ತಿದ್ದಂಥ ಈಜುಕೊಳ ಮತ್ತು ಒಂದಷ್ಟು ಜಾಗವನ್ನು ನೋಡ್ಬೋದು ನಾವು, ಅಂದರೆ ಅವರು ದರ್ಬಾರ್ ನಡೆಸ್ತಿರುವ ಜಾಗವನ್ನು ನಾವು ನೋಡ್ಬೋದು. ನೋಡಿ, ಅರಮನೆ ಎಷ್ಟು ದೊಡ್ಡವಾಗಿತ್ತು ಅಂತ, ಆಗ ಎಷ್ಟು ಸುಂದರವಾಗಿದೆ ಅಂದರೆ ಈಗ ಇದನ್ನು ನೋಡೋದಕ್ಕೆ ನನಗೆ ಇಲ್ಲಿಂದ ಬಿಟ್ಟು ಹೋಗೋಕ್ಕೆ ಮನಸ್ಸೇ ಒಪ್ತಿಲ್ಲ. ಅಷ್ಟು ದಟ್ಟವಾದ ಅರಣ್ಯ ಮಧ್ಯದಲ್ಲಿ ಆಗ ರಾಜರು ಪ್ಯಾಲೇಸನ್ನು ಮಾಡ್ಕೊಂಡಿದ್ದಾರೆ ನೋಡಿ. ಈಗ ನಾವು ಈಜುಕೊಳದ ಕಡೆಗೆ ಹೋಗೋಣ ಬನ್ನಿ. ಇಲ್ಲಿ ಈಜುಕೊಳದಲ್ಲಿ ಬಿಸಿಲುಗಾಲದಲ್ಲಿ ಬಂದಿರೋದ್ರಿಂದ ನೀರು ಇರೋದಿಲ್ಲ. ಆದರೆ ನೀವು ಯಾರಾದರೂ ಆಗಸ್ಟ್ ಅಥವಾ ಸೆಪ್ಟೆಂಬರ್ ಟೈಮಲ್ಲಿ ಬಂದರೆ ಇಲ್ಲಿ ತುಂಬ ನೀರಿರುತ್ತೆ ಮತ್ತು ಈ ಜಾಗ ಇನ್ನಷ್ಟು ಸೌಂದರ್ಯವಾಗಿ ನಮಗೆ ಕಾಣುತ್ತೆ. ಆದರೆ ಈ ಈಜುಕೊಳಕ್ಕೆ ಹೋಗೋಕ್ಕೆ ನಿಮಗೆ ಯಾರಿಗೂ ಟ್ರೇಸ್ ಪಾಸ್ ಮಾಡೋದಕ್ಕೆ ಎಲ್ಲೋ ಇಲ್ಲ. ಇಲ್ಲೊಂದಷ್ಟು ಬೋರ್ಡ್ ಕೂಡ ಹಾಕಿದ್ದಾರೆ, ಮತ್ತೊಂದಷ್ಟು ಕಟ್ಟಿಗೆ ಕೂಡ ಅಡ್ಡ ಇಟ್ಟಿದ್ದಾರೆ. ಬಟ್ ನಿಮ್ಮೆಲ್ಲರೊಂದಿಗೆ ತೋರಿಸೋದಕ್ಕೆ ಹಾಗೆ ನಿಮ್ಮೆಲ್ಲರೊಂದಿಗೆ ಅದನ್ನು ಕುತೂಹಲ ತರೋದಕ್ಕೆ ನಾನು ಅಲ್ಲಿ ಒಳಗಡೆ ಹೋಗಿ ತೋರ್ಸೋಕ್ಕೆ ಪ್ರಯತ್ನ ಮಾಡ್ತೀನಿ. ಈ ಅದ್ಭುತವಾದ ಆಗಿನ ಈಜುಕೊಳೆ ಕಟ್ಟಡವನ್ನು ನೋಡಿಕೊಂಡು ನಾವು ಈಗ ಸ್ವಲ್ಪ ಮುಂದಕ್ಕೆ ಬಂದಿದ್ರೇ ಇಲ್ಲಿ ದಟ್ಟವಾದ ಅರಣ್ಯ ಕಾಡಿದೆ. ಇಲ್ಲಿ ಸದ್ದನ್ನು ಕೇಳಿಸ್ಕೊಂಡು ಹಾಗೆ ಪ್ರಶಾಂತವಾಗಿ ಒಂದು ನಿಮಿಷ ನಿಂತಿದ್ದೀರಿ. ಈ ಕಾಡಿನ ಮಡಿಲಲ್ಲಿ ನಿಂತ್ಕೊಂಡು ಆ ಪಕ್ಷಿಗಳ ಸದ್ದು ಹಾಗೆ ಇಲ್ಲಿರುವ ಜೀವರಾಶಿಯ ಸದ್ದು ಮತ್ತು ಗಾಳಿಯನ್ನು ಕೇಳ್ತಿದ್ರೆ ತುಂಬ ಇಂಪಾಗಿರುತ್ತೆ.
ಈ ರೀತಿ ಮತ್ತೊಂದಷ್ಟು ಇಂಟ್ರೆಸ್ಟಿಂಗ್ ವೀಡಿಯೋಸ್ ನಿಮ್ಮೊಂದಿಗೆ ತರ್ತೀನಿ ನಾನು. ಅಲ್ಲಿ ತನಕ ನನ್ನ ಹಳೆ ವೀಡಿಯೋಸನ್ನು ನೋಡಿ ನನಗೆ ಸಪೋರ್ಟ್ ಮಾಡಿ. ಇಷ್ಟು ದೂರ ನಾವು ಬಿಸಿಲಲ್ಲಿ ಟ್ರೆಕ್ಕಿಂಗ್ ಮಾಡಿದ್ದಕ್ಕೆ ನಮಗೆ ತುಂಬ ಸುಸ್ತಾಗಿತ್ತು. ಅದಕ್ಕೆ ಇಲ್ಲೊಂದು ಬಾದಾಮಿ ಗಿಡನ ನೋಡಿ ಒಂದಷ್ಟು ಬಾದಾಮಿ ಕಿತ್ಕೊಂಡು ನಾವು ಬಾದಾಮಿ ಹಣ್ಣು ತಿಂದ್ಕೊಂಡು ಮನೆ ಕಡೆಗೆ ನಮ್ಮ ಜರ್ನಿ ಸಾಗಿಸ್ತಿದ್ದೀರಿ ಅಲ್ಲಿಂದ.